ಸಂಬಳ ಕೊಡೋದು? ನಮ್ಮನ್ನ ನಂಬ್ಕೊಂಡು ಇದನ್ನ ನಂಬ್ಕೊಡ್ತಾರೆ, 4 ಜನ ಬರ್ತಾರೆ, ಇದನ್ನ ನಂಬಿ ನಾವು ಜೀವನ ಮಾಡ್ತಾ ಇದ್ವಿ. ಅವ್ರಿಗೆ ಏನು ಉತ್ತರ ಕೊಡೋದು? 4 ದಿನ ರಜಾ ಆದ್ರೆ ಅವ್ರೇನ್ ಬಾಡಿಗೆ ಕಟ್ಟೋದು, ಅವ್ರೇನ್ ಜೀವನ ಮಾಡೋದು ಹೇಳಿ? ಸರ್ಕಾರನೇ ಮೋಸ ಮಾಡ್ತಾ ಇದೆ ಜನಗಳಿಗೆ. ತುಂಬಾ ಪ್ರಾಬ್ಲಮ್ ಇದೆ ಸರ್. ನಮ್ದೆಲ್ಲ ಬೆಲೆ ಏರಿಕೆ ಜಾಸ್ತಿ ಆದ್ಮೇಲೆ ತುಂಬಾ ಪ್ರಾಬ್ಲಮ್ ಇದೆ. ಮೇಂಟೈನ್ ಮಾಡಕ್ಕಾಗಲ್ಲ. ಹೋಟ್ಲುಗಳ ಸಿಲಿಂಡರ್ಗಳು ಜಾಸ್ತಿ. ಮುಂದೆ ಎಲ್ಲಿ ಕ್ಲೋಸ್ ಮಾಡ್ಬೇಕಾಗಿ ಬರತ್ತೆ, ನಮ್ದು ಕಮಿಟ್ಮೆಂಟ್ಸ್ ಗಳಿರತ್ತೆ, ಹುಡುಗರು ಸಂಬಳ, ಅಂಗಡಿ ಬಾಡಿಗೆ, ಸೊ ಎಲ್ಲ ಹೆಂಗ್ ಮೇಂಟೈನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಆಗಿದೆ. ಹುಡುಗರು ಸುಮಾರು 7-8 ಜನ ಊರಿಗೆ ಹೋಗ್ಬೇಕು ಅಂತ ನಮ್ಗೆ ಇಲ್ಲಿ ಕೆಲಸ ಮಾಡೋದು ಸುಮ್ಮನೆ ಕೂತು ಯಾವ 2 ದಿವಸ ಆಯ್ತು ಕ್ಲೋಸ್ ಆಗಿ. ಹಾಗೆ ಊರು ಕಳ್ಸ್ಕೊಂಡು ನಮ್ಗೆ ನಾವು ಯಾವಾಗ ಬರ್ತೀವಿ ಅಂತ ಹೇಳ್ತಾರೆ. ತುಂಬಾ ತೊಂದರೆ ಆಗ್ತದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ಕಡೆ ಯುದ್ಧ, ಭಾರತದಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಸ್ಫೋಟ ಜೊತೆಗೆ ಕ್ರೈಸಿಸ್ ಶುರುವಾಗಿದೆ. ಇನ್ನು ಈ ವಿಚಾರದಲ್ಲಿ ಅನೇಕ ಹೋಟೆಲ್ ಉದ್ಯಮಗಳು ತತ್ತರಿಸಿ ಹೋಗಿದೆ. ಇನ್ನು ಅನೇಕ ಹೋಟೆಲ್ ಉದ್ಯಮಿಗಳು ಕೂಡ ಗ್ಯಾಸು ಈಗಾಗಲೇ ದಾಸ್ತಾನಿದೆ, ಅದು ಖಾಲಿ ಆದ್ರೆ ಗತಿ ಏನು? ಒಂದು ಕಡೆ ಬೆಲೆ ಏರಿಕೆ ಆಗಿದೆ, ಆ ಹಣ ಕೊಟ್ಟು ಖರೀದಿ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಖರೀದಿ ಮಾಡೋಣ ಅಂದ್ರೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಹೆಚ್ಚು ಗ್ಯಾಸ್ ಖಾಲಿ ಆಗುವಂತಹ ಆಹಾರಗಳನ್ನ ಮಾಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಪೂರಿ ಮಾಡಬೇಕು, ಉದಾಹರಣೆಗೆ ಬೇರೆ ಎಣ್ಣೆ ಐಟಮ್ ಮಾಡಬೇಕು, ಇವೆಲ್ಲವಕ್ಕೂ ಕೂಡ ಹೆಚ್ಚು ಗ್ಯಾಸ್ ಖರ್ಚಾಗುತ್ತೆ. ಹಾಗಾಗಿ ಆಹಾರ ಪದಾರ್ಥಗಳನ್ನು ಕೂಡ ಮಾಡೋದು ಕಡಿಮೆ ಮಾಡಿದ್ದಾರೆ. ಇನ್ನು ಜೊತೆಗೆ ಕಸ್ಟಮರ್ ಇನ್ನು ಸ್ವಾಭಾವಿಕವಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆದಾಗ ಕೆಲ ಆಹಾರದ ಮೇಲೆ ರೇಟ್ಗಳು ಕೂಡ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಏಕಾಏಕಿ ಆಹಾರದ ರೇಟ್ ಜಾಸ್ತಿ ಆದಾಗ ಕಸ್ಟಮರಿಗೂ ಕೂಡ ಅದು ಒಂದು ತರಹದ ಕಷ್ಟವೇ. ಹಾಗಾಗಿ LPG ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆಯಿಂದ ಹೋಟೆಲ್ ಮಾಲೀಕರು ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಅವರ ಆರ್ಥಿಕ ಸ್ಥಿತಿಗತಿಗಳು, ಎಲ್ಲದರ ಬಗ್ಗೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಹೋಗ್ತೀವಿ. ಇವತ್ತು ಬೆಂಗಳೂರಿನ ನವರಂಗ್ ಹೋಟೆಲ್ ನಲ್ಲಿ ಇದ್ದೀವಿ. ಸೊ ಹೋಟೆಲ್ ಮ್ಯಾನೇಜರ್ ಕೂಡ ಜೊತೆಲಿದ್ದಾರೆ, ಅವ್ರ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗಾಗಲೇ LPG ಸಿಲಿಂಡರ್ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ನೀವು ಈ ಹಿಂದೆ ಎಷ್ಟು ಸಿಲಿಂಡರ್ ಬಳಸ್ತಾ ಇದ್ರಿ, ಈಗ ಎಲ್ಲಿಗೆ ತಲುಪಿದೆ? ಒಂದ್ ವೇಳೆ ಇದು ಖಾಲಿ ಆದ್ರೆ ಮುಂದೆ ಗತಿ ಏನು? ಈಗಾಗಲೇ ಐಟಮು, ಸೊ ಎಕ್ಸಾಂಪಲ್ ನಾವು ಪೂರಿ ಕ್ಲೋಸ್ ಮಾಡಿದ್ದೀವಿ, ವಡೆ ಇಲ್ಲ. ಈಗ ಪ್ರೆಸೆಂಟು ದೋಸೆ ಮತ್ತು ಇಡ್ಲಿ ಐಟಮ್ಸ್ ಮಾತ್ರ ಕಾಫಿ ಟೀ ಮೂವ್ ಮಾಡ್ತಾಯಿದ್ದೀವಿ. ನಾವು ಈಗ ಆಲ್ರೆಡಿ ಬ್ಲ್ಯಾಕಲ್ಲಿ 6,000 ಕೊಟ್ಟು ಒಂದು ಸಿಲಿಂಡ್ರನ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೊ ನಮಗೆ ಪ್ರತಿದಿನ 6 ಗ್ಯಾಸ್ ಬೇಕಾಗುತ್ತೆ. ಸೊ ನಿನ್ನೆ ನಮಗೆ ಸ್ಟಾಕು 3 ಮಾತ್ರ ಕೊಟ್ಟಿದ್ದಾರೆ. ನಾವು ಬಾಡಿಗೆ ಮನೆಯಲ್ಲಿ ಇರೋದು ಸರ್. ಈಗ ಬಾಡಿಗೆ ಮನೆಯಲ್ಲಿ ನಾವು ಒಲೆ ಎಲ್ಲ ಉರ್ಸೋಕ್ಕೋದ್ರೆ ಮನೆ ಗಲೀಜಾಯ್ತದೆ, ಹೊಗೆ ತುಂಬ್ಕೊತದೆ, ಖಾಲಿ ಮಾಡು ಅಂತಾರೆ. ನಾವು ಇದನ್ನ ನಂಬ್ಕೊಂಡು ಜೀವನ ಮಾಡಿದ್ರೆ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ನಾವು? ಆ ಥರ ಇದೆ, ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೌದೆ ತಾನೆ, ನಮ್ಮ ಸ್ವಂತ ಮನೆ ಆದರೆ ನಾವು ಒಲೆ ಉರ್ಸ್ಬೋದು, ಬಾಡಿಗೆ ಮನೆ ಇರೋದು ನಾವು ಯಾವ ಥರ ಉರ್ಸೋಕ್ಕಾಗುತ್ತೆ? ಮನೆ ಗಲೀಜಾಯ್ತದೆ, ಖಾಲಿ ಮಾಡಿರಿ ಅಂತಾರೆ. ಇದು ಇಲ್ಲ ಅದು ಇಲ್ಲ, 2 ಕಡೆನೂ ಲಾಸ್ ಆಗಿ ನಾವೇನು ಮಾಡಬೇಕು? ಮಕ್ಳು ಮರಿನ ಯಾವ ಥರ ಸಾಕ್ಬೇಕು ನಾವು? ಸರ್ಕಾರಕ್ಕೆ ಏನು ಹೇಳ್ತೀರಮ್ಮ? ಸರ್ಕಾರಕ್ಕೆ ಏನು ಅವರೇ ಒಂದು ಹೆಲ್ಪ್ ಮಾಡಬೇಕು, ನಾವೇನು ಹೇಳೋಕ್ಕಾಗಲ್ಲ. ಅವರೇ ಮಾಡಬೇಕು. ಬಡವ್ರ ಬಗ್ಗೆ ಬದುಕಬೇಕಂದ್ರೆ ಸರ್ಕಾರನೇ ನಮ್ಗೆ ಒಂದು ವ್ಯವಸ್ಥೆ ಮಾಡಬೇಕು. ಮಕ್ಕಳು ಸಾಕೋದಂಗೆ 4 ಜನ ಬರ್ತಾರೆ, ಅವ್ರಿಗೇನು ಸಂಬಳ ಕೊಡೋದು? ನಮ್ಮನ್ನ ನಂಬ್ಕೊಂಡು ಇದನ್ನ ನಂಬ್ಕೊಡ್ತಾರೆ, 4 ಜನ ಬರ್ತಾರೆ, ಇದನ್ನ ನಂಬಿ ನಾವು ಜೀವನ ಮಾಡ್ತಾ ಇದ್ವಿ. ಅವ್ರಿಗೇನು ಉತ್ತರ ಕೊಡೋದು? 4 ದಿನ ರಜಾ ಆದ್ರೆ ಅವ್ರೇನ್ ಬಾಡಿಗೆ ಕಟ್ಟೋದು, ಅವ್ರೇನ್ ಜೀವನ ಮಾಡೋದು ಹೇಳಿ? ಸರ್, ಇಲ್ಲಿ ಕೆಲಸ ಮಾಡೋರು ನಮ್ಮನ್ನು ನಂಬ್ಕೊಂಡಿರ್ತಾರೆ. ಸೊ ಅವ್ರಿಗೆ ನಾವು ಸಂಬಳ ಕೊಡಬೇಕು, ಅವ್ರ ಮನೆ ಜೀವನ ನಡಿಬೇಕು. ಅದಕ್ಕೇನು ಮಾಡಬೇಕು? ಸರ್ಕಾರದಿಂದ ನಮ್ಗೆ ಎಷ್ಟು ಸೌಲಭ್ಯ ಆಯ್ತದೆ ಅಷ್ಟು ಮಾಡಿಕೊಟ್ರೆ ಭಾರಿ ಒಳ್ಳೆಯದು. ಅವರು ಸರ್ಕಾರ ಆಗಲ್ಲ, ಅಷ್ಟೇ. ಎಲ್ಲ ಥರನೂ ನೋಡ್ಬೇಕು ಸರ್. ಆದರೆ ಸರ್ಕಾರ ಸ್ವಲ್ಪ ಮುಂದೆ ಇದು ಮಾಡಿ ಸೆಂಟ್ರಲ್ನವ್ರಿಗೆ ಲೆಟ್ರ್ ಬರೀತಾರೋ ಏನೋ ಮಾಡಿ ಈ ಒಂದು ಇದು ಮಾಡಿದ್ರೆ ಒಂದು ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು. ಈ ಥರ ಏಕಾಏಕಿ ದರ ಜಾಸ್ತಿ ಆದರೆ ಗ್ಯಾಸ್ ಸಿಲಿಂಡ್ರದು ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗುತ್ತೆ. ಈಗ BPL ಕಾರ್ಡು, EWS ಆರ್ಥಿಕವಾಗಿ ಹಿಂದುಳಿದವರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಕೇಂದ್ರ ಸರ್ಕಾರ ಈ ಕಡೆ ಗಮನ ಕೊಟ್ಟು BPL ಕಾರ್ಡ್ ಇರುವಂಥವರಿಗೆ ಕೋಟಿಗಟ್ಟಲೆ BPL ಕಾರ್ಡ್ನರಿದ್ದಾರೆ. EWS ಅಂಥವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಸಾಮಾನ್ಯ ಒಂದು ವರ್ಗದವರಿಗೆ ಗ್ಯಾಸ್ ಸಿಲಿಂಡ್ರು ಇದನ್ನು ಕನಿಷ್ಠ ಒಂದು 100 ರೂಪಾಯಿ ಕಡಿಮೆ ಮಾಡಿದರೆ ನಿಜವಾಗಿ ಭಾಳ ಅನುಕೂಲ ಆಗುತ್ತೆ. ಹೋಟೆಲ್ಲು ಗಡಿಗೆ ಅವು ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಅದು ಜಾಸ್ತಿ ಆದರೂ ಪರವಾಗಿಲ್ಲ. ಆದರೆ ಜನಸಾಮಾನ್ಯರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ನಿಜವಾಗಿ ಮಧ್ಯಮ ವರ್ಗದವರಿಗೆ ತುಂಬ ತೊಂದರೆ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರಗಳೆಲ್ಲ ಸೇರಿ ಒಂದು ಔಚಿತ್ಯಪೂರ್ಣವಾದ ಒಂದು ಗಂಭೀರವಾದ ಒಂದು ಪರಿಹಾರಗಳನ್ನು, ರೆಮಿಡೀಸ್ನ ಕೊಡಲಿ ಅಂತ ನನ್ನ ಒಂದು ಕಾಳಜಿ. ತುಂಬ ಪ್ರಾಬ್ಲಮ್ ಇದೆ ಸರ್. ನಮ್ದೆಲ್ಲ ಬೆಲೆ ಏರಿಕೆ ಜಾಸ್ತಿ ಆದಮೇಲೆ ತುಂಬ ಪ್ರಾಬ್ಲಮ್ ಇದೆ. ಮೇಂಟೈನ್ ಮಾಡೋಕ್ಕಾಗಲ್ಲ. ಹೋಟ್ಲುಗಳ ಸಿಲಿಂಡರ್ಗಳು ಜಾಸ್ತಿ, ಪ್ರಾಮಿಸನ್ನಲ್ಲಿ ರೇಷನ್ ಐಟಮ್ಗಳು ಜಾಸ್ತಿ. ತುಂಬ ತೊಂದರೆ ಆಗ್ತಾಯಿದೆ ನಮಗೆ ಹೋಟ್ಲುಗಳು ನಡ್ಸೋಕ್ಕೆ. ಇವಾಗ ಸಿಲಿಂಡ್ರಿಂದ 2 ಯೂಸ್ ಮಾಡ್ತಾಯಿದ್ವಿ.
ಅವಾಗ 1650 ರೂಪಾಯಿ ಇದು ಕಮರ್ಷಿಯಲ್, ಈಗ 3000 4000 ರೂಪಾಯಿ ಅಂತಾರೆ. ಎಲ್ಲಿಂದ ತಂದು ಮಾಡೋದು ನಾವು? RMC ಹೋದ್ರೆ ಒಂದೊಂದು ದಿನ ಒಂದೊಂದು ರೇಟ್ ಇದೆ. ಜೀವನ ಮಾಡೋದು ಕಷ್ಟ, ಮಕ್ಳು ಓದಿಸೋದು ಕಷ್ಟ, ಬಾಡಿಗೆ ಕಟ್ಟೋಕ್ಕಾಗಲ್ಲ. ಹಿಂಗಾದ್ರೆ ಇದೇ ಥರ ಮುಂದಾದರೆ ನಮಗೂ ಜೀವನ ಭಾಳ ತೊಂದರೆ ಆಗುತ್ತೆ. ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಹೋಟ್ಲುಗಳ್ನ. ಸಿಲಿಂಡ್ರ್ ಇಲ್ಲ ಇವತ್ತು. ಹೌದು, ತುಂಬ ಎಲ್ಲರಿಗೂ ಕಷ್ಟ ಸರ್, ನಮ್ಮ ಒಬ್ಬರಿಗೆ ಅಂತಲ್ಲ, ಹೋಟ್ಲು ನಡೆಸೋರು ಎಲ್ಲರಿಗೂ ಕಷ್ಟನೇ. ತುಂಬ ರೇಟ್ಗಳು ಜಾಸ್ತಿ ಯಾರು ಯಾವ ಥರ ಮೇಂಟೈನ್ ಮಾಡ್ತಾರೆ ಹೇಳಿ? ಒಂದು 15-20 ಜನಕ್ಕೆ ಸಂಬಳ ಕೊಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇವಾಗ ಒಂದು ದಿನ ಒಂದೊಂದು ರೇಟ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಅದಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ. ಒಂದು ಸಲ ಮಾಡಿದ್ರೆ ಅದು 6 ತಿಂಗಳು 1 ವರ್ಷ ವೆಯ್ಟ್ ಮಾಡಲೇಬೇಕು. 3 ದಿನಕ್ಕೂ ಐಟಮ್ ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ ನಾವು. ಅಲ್ಲಲ್ಲಿ ಆಲ್ಮೋಸ್ಟ್ ಒಂದು 4-5 ಕಮರ್ಷಿಯಲ್ ಸಿಲಿಂಡರ್ ಇಟ್ಕೊಂಡಿರ್ತಾರೆ. ಬಟ್ ಅದ್ರ ಬದಲಾಗಿ ಅವ್ರು ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಪರ್ಯಾಯ ವ್ಯವಸ್ಥೆ ಮಾಮೂಲಿ ಆಗ್ತಾರಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ರು. ಅದು ಅವ್ರ ಕೈ ಬಿಟ್ಟಾಗ ಮಾತ್ರ ಯಾರೇನು ಮಾಡೋಕ್ಕಲ್ಲ. ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಇದು, ಒಬ್ಬೊಬ್ಬರಿಗೆ ಅಂತಲ್ಲ, ಎಲ್ಲ ಹೋಟ್ಲವರಿಗೂ ಪ್ರಾಬ್ಲಮ್ ಆಗಿದೆ ಇದು. ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಮಾಮೂಲಿ ವರ್ಷಾನುಗಟ್ಟಲೆ ನಾವು ಹಾಕ್ತೇವಲ್ಲ, ಅವರಿಂದ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ನಮ್ಗೆ ಏನಾದ್ರು ಆಗುತ್ತೆ. ಬಟ್ ಇದಕ್ಕೆ ಒಬ್ಬೊಬ್ಬರಿಗೆ ಆಗಿರೋದಲ್ಲ ಸರ್, ಎಲ್ಲರಿಗೂ ಆಗಿದೆ ಇದು. ಎಲ್ಲ ಹೋಟ್ಲವರಿಗೂ ಪ್ರಾಬ್ಲಮ್ಮು, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇದೆ ಇದರಿಂದ. ತಿಂಗಳಿಗೆ 2 ಸಿಲಿಂಡರ್ ಬೇಕಾಗತ್ತೆ. ಸೊ 2 ಸಿಲಿಂಡರು ಅಡ್ಜಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಈಗ ಸ್ಟ್ರೈಕ್ ಇರೋದ್ರಿಂದ. ಮುಂದೆ ಎಲ್ಲಿ ಕ್ಲೋಸ್ ಮಾಡಬೇಕಾಗಿ ಬರುತ್ತೆ, ನಮ್ಮದು ಕಮಿಟ್ಮೆಂಟ್ಸ್ಗಳಿರತ್ತೆ, ಹುಡುಗರು ಸಂಬಳ, ಅಂಗಡಿ ಬಾಡಿಗೆ. ಸೊ ಎಲ್ಲ ಹೆಂಗೆ ಮೇಂಟೈನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಆಗಿದೆ. ನೋಡೋದ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮೊದಲು ಗ್ಯಾಸ್ ಅನ್ನೋದೇನಿರಲಿಲ್ಲ, ಸೌದೆ ಬಳಕೆ ಮಾಡ್ತಿದ್ರು. ಈಗ ಆಲ್ಮೋಸ್ಟ್ ಎಲ್ಲ ಹೋಟ್ಲುಗಳವರು ಸೌದೆ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅದು ವ್ಯವಸ್ಥೆ ಮಾಡ್ಕೊಬೇಕು. ಇದ್ರ ಜೊತೆಗೇ ಈ ಥರ ಪ್ರಾಬ್ಲಮ್ ಆದಾಗ ಫೇಸ್ ಮಾಡಲೇಬೇಕಲ್ಲ, ಹಸ್ಕೊಂಡವರು ಇರೋಕ್ಕಾಗಲ್ಲ. ಮತ್ತೆ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ, ಆದರೆ ಸ್ಟೇಟ್ ಗೌರ್ಮೆಂಟ್ ನಂಬ್ಕೊಂಡ್ರೆ ಏನಾಗಲ್ಲ. ಸೆಂಟ್ರಲ್ ಅವರೇ ವ್ಯವಸ್ಥೆ ಮಾಡ್ತಾರೆ. ಇವಾಗ ಯುದ್ಧದ ಪರಿಣಾಮ ಎಲ್ಲರಿಗೂ ತೊಂದರೆ ಬಿದ್ದಿದೆ. ಮುಂದೆ ಏನು ಮಾಡ್ತಾರೆ ನೋಡೋಣ. ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ನಂಬಿದ್ದೀವಿ, ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ನಂಬಿಲ್ಲ ನಾವು, ಅವರೇನು ಮಾಡಲ್ಲ. ಇದು ಸರ್ಕಾರ ಮಾಡಿರೋದು ದೌರ್ಜನ್ಯ. ನಮ್ಮ ಸರ್ಕಾರ ಯಾವತ್ತಿದ್ರು ತೆಗೆದುಕೊಳ್ಳುತ್ತೋ ಯಾರಿಗೂ ಗೊತ್ತಾಗಲ್ಲ. ಸರ್ಕಾರನೇ ಮೋಸ ಮಾಡ್ತಾಯಿದೆ ಜನಗಳಿಗೆ. ಆದರೆ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಕೆಲವು ಬಡವರಿಗೆ ಏಟು ಬೀಳ್ತಾ ಇದೆ, ಮತ್ತು ಹೋಟ್ಲಿಗೆ ಮಾಲೀಕರಿಗೆ ಏಟು ಬೀಳ್ತಾ ಇದೆ. ಇದರಿಂದ ಭವಿಷ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಈ ಸರ್ಕಾರನ ಎಚ್ಚರಿಸ್ಕೊಂಡು ಗ್ಯಾಸ್ ಸಿಲಿಂಡರನ್ನು ಬಿಡುಗಡೆ ಮಾಡಬೇಕು ಎಂದು ಕೇಳ್ಕೊಳ್ತೇನೆ. ಇಲ್ಲಿ ವ್ಯಾಪಾರ ಎಲ್ಲ ಹೊಡೆತ ಬೀಳುತ್ತು, ಗ್ಯಾಸ್ ರೇಟ್ ಹೆಚ್ಚೆ ಆಗ್ತಾ ಇದೆ. ನಾವೆಲ್ಲ ಏನು ಮಾಡಬೇಕು ಹಿಂಗಾದ್ರೆ? ಈಗ ನಮ್ಮಂಥವ್ರು ತಿಂಡಿ ಹೋಟ್ಲ್ ಬೇಕೇ ಬೇಕು. ಸಿಲಿಂಡ್ರ್ ಇಲ್ಲ ಅಂದರೆ ನಾವು ಅವ್ರು ಅಡುಗೆ ಹೆಂಗೆ ಮಾಡಿಕೊಡ್ತಾರೆ ನಮಗೆ? ನಾವು ಹೋಟ್ಲಲ್ಲಿ ಊಟ ಮಾಡೋರು. ಇವೆಲ್ಲ ಇದೆ ವ್ಯವಹಾರಗಳು. ಸ್ವಲ್ಪ ನೋಡಿ ಸರ್ಕಾರ ನೋಡಿ ಇದು ಮಾಡಿ. ಸರ್, ಈಗ ಹೋಟೆಲ್ ಉದ್ಯಮ ಹೆಂಗಾಗಿದೆ ಅಂತ ಕೇಳಿದ್ರೆ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತಲ್ಲ. ಹಾಂ ಸರ್. ಗ್ಯಾಸು ಅದಕ್ಕೆ ತುಂಬಿಸೋರು ಯಾರು ಅನ್ನೋ ಪ್ರಶ್ನೆಗಳಿದೆ ವ್ಯಕ್ತವಾಗ್ತಾ ಇದೆ. ಸೊ ಹಿಂಗಿದ್ದಾಗ ನಿಮಗೆ ಏನು ಸಮಸ್ಯೆ ಆಗಿದೆ ಸರ್ LPG ಗ್ಯಾಸ್? ಹೌದು ಸರ್, ನಿನ್ನೆಯಿಂದ ಫುಲ್ ಸಮಸ್ಯೆ ಆಗಿದೆ. ನಿನ್ನೆಯಿಂದ ಗ್ಯಾಸ್ ಇಲ್ಲ, ಎಂತ ಇಲ್ಲ, ಸೌದೆ ಮೇಲೆ ಅಡುಗೆ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಸ್ವಲ್ಪ ಐಟಮ್ ಮಾಡಿದ್ದೀವಿ, ಸ್ವಲ್ಪ ಐಟಮ್ ಮಾಡಿಲ್ಲ, ಓಕೆ, ಈ ಥರ ಆಗಿದೆ. 3000 4000 ಕೊಡ್ತೀನಿ ಅಂದರೂ ಗ್ಯಾಸ್ ಸಿಗ್ತಾಯಿಲ್ಲ. ಏಜೆನ್ಸಿಗಳೆಲ್ಲ ಸ್ವಿಚ್ ಆಫ್ ಮಾಡೋರು ಮೊಬೈಲು. ಅದೇ ಎಲ್ಲ ಐಟಮ್ ಖಾಲಿ, ಹೋಟ್ಲು ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಹೋಟೆಲ್ ಉದ್ಯಮ ತತ್ತರಿಸಿ ಹೋಗ್ತಾ ಇದೆ, ಜೊತೆಗೆ ಹೋಟೆಲ್ ಓನರ್ಗಳು ಕಂಗಾಲಾಗಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಹೆಂಗ್ ಸಂಬಳ ಕೊಡೋದು? ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಇನ್ನು ಬೆಲೆ ಕೊಟ್ಟರು ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸಿಕ್ಕಿದ್ರು ಕೂಡ ಹೋಟೆಲ್ ಹೆಂಗ್ ಮೇಂಟೈನ್ ಮಾಡೋದು? ಗ್ರಾಹಕರ ಸಂಖ್ಯೆಯು ಕೂಡ ಕಡಿಮೆ ಆಗ್ತಾ ಇದೆ. ಇಲ್ಲಿ ನಮಗೊಬ್ಬರು ವಿಶೇಷವಾದಂತ ಅತಿಥಿ ಸಿಕ್ಕಿದ್ದಾರೆ. ಪಾಪ ಹುಡುಗ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ, ಆದ್ರೆ ಸರಿಯಾದ ಗ್ಯಾಸ್ ಸಪ್ಲೈ ಇಲ್ಲದೆ ಇರೋದ್ರಿಂದಾಗಿ ಹೋಟೆಲ್ಗೂ ಕೂಡ ಒಂದು ತರಹದ ಸಂಕಷ್ಟ ಎದುರಾಗಿರುವಂತಹದ್ದು. ಅವ್ರ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ತರದ್ದು ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇದ್ದೀವಿ? ಅಣ್ಣ, ಹಿಂಗೆ ಗ್ಯಾಸ್ ಇಲ್ಲ ಅಂದ್ರೆ ಏನು ಮಾಡ್ಬೇಕಣ್ಣ? ನಾವು ಹೋಟೆಲ್ದವ್ರು ಹೆಂಗೆ ಜೀವನ ಮಾಡ್ಕೊಂಡು ತಿನ್ಬೇಕು? ಈ ಗ್ಯಾಸಿನ ಪ್ರಾಬ್ಲಮ್ ಭಾಳ ಬಂದಿತ್ತಣ್ಣ. ಈಗ ಏನು ಮಾಡ್ಬೇಕಣ್ಣ? ಈ ಹಿಂದೆ ಎಷ್ಟು ಸಿಲಿಂಡರ್ ಬಳಸ್ತಾ ಇದ್ರಿ ಹೋಟೆಲಲ್ಲಿ ನೀವು? ಇಲ್ಲಿ ನಮ್ಗೆ ಒಂದು 5 ಬೇಕು 3 ದಿವಸಕ್ಕೆ. ಓಕೆ, ಈಗ ಸ್ಟಾಕ್ ಇದೆ ನಿಮ್ಮಲ್ಲಿ? ಸ್ಟಾಕ್ ಇಲ್ಲ. ಸ್ಟಾಕ್ ಇದ್ರೆ ಈಗ ಹೆಂಗೆ ಹೋಟೆಲ್ ಇದು ಮಾಡ್ತೀರಿ? ಈಗ ನಾಳೆ ಬಂದ್ ಆಗುತ್ತೆ ನಮ್ಮ ಅಂಗಡಿ, ನಾಳೆ ಮಟ್ಟ ಅಷ್ಟೇ ಆಗುತ್ತೆ. ನಾವು ಇದ್ಮ್ಯಾಗ ಏನು ಮಾಡಬೇಕು? ಬಾಡಿಗೆ ಎಲ್ಲ ಮೈ ಮ್ಯಾಗ ಬರುತ್ತೆ, ಖರ್ಚೆಲ್ಲ, ರೂಮೆಲ್ಲ ಬಾಡಿಗೆ ಗಿಡಿಗೆ ಎಲ್ಲ ಮೈ ಮೇಲೆ ಬರುತ್ತೆ. ನಾವೆಲ್ಲ ಏನು ಮಾಡಬೇಕು? ನೋಡಿ, ಹೋಟೆಲ್ ಪ್ರಾರಂಭ ಮಾಡಿದ್ದೀನಿ, ಒಂದಷ್ಟು ಗ್ಯಾಸ್ ದಾಸ್ತಾನ್ ಇದೆ. ಸರಿ, ಇವತ್ತು ಗ್ಯಾಸ್ ಮೇಂಟೈನ್ ಮಾಡ್ಬೋದು, ನಾಳೆನೂ ಮಾಡ್ಬೋದು. ಖಾಲಿ ಆದ್ರೆ ಗತಿ ಏನು? ಈ ಹೋಟೆಲ್ಗೆ ರೆಂಟ್ ಕಟ್ಟೋದು ಹೇಗೆ? ಇದನ್ನ ನಿಭಾಯಿಸೋದೇನು? ಇದು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಿರತಕ್ಕಂಥ ವ್ಯಕ್ತಿಗಳ ಅಭಿಪ್ರಾಯ. ಇದು ಯಾರು ಸೃಷ್ಟಿ ಮಾಡಿರೋದಲ್ಲ. ಇದು ನಾನು ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಹೇಳೋಲ್ಲ. ಯಾರ್ದು ತಪ್ಪಿಲ್ಲ, ಈ ಕೇಂದ್ರ ಸರ್ಕಾರದ್ದು ತಪ್ಪಿಲ್ಲ, ರಾಜ್ಯ ಸರ್ಕಾರದ್ದು ತಪ್ಪಿಲ್ಲ. ಅದು ಕೊಲ್ಲಿ ಯುದ್ಧದಿಂದ ಆಗಿರೋದು. ಅವರು ಇರಾನ್ ಅವ್ರು ಬ್ಲಾಕ್ ಮಾಡ್ಬಿಟ್ರೆ ಗ್ಯಾಸ್ ತಗೊಂಡ್ಬರ್ದಂಗೆ ಶಿಪ್ಗಳನ್ನ
ಯಾವ ತಾನೆ ಇದು ಜಾಗತಿಕ ಸಮಸ್ಯೆ ಇದು. ಇದು ಸರಿ ಹೋಗ್ಬೇಕು, ಇದು ತಾತ್ಕಾಲಿಕ. ಸರಿ ಹೋಗ್ಬೇಕು ಅಂದರೆ ಕಲ್ಲಿ ಯುದ್ಧ ಶಮನ ಆಗಬೇಕು. ಇಲ್ಲ ಅಂದರೆ ಯುದ್ಧದ ಮಾಡ್ತಾ ಇದ್ದಾರೆ ದೇಶಗಳು, ಅವರು ಮಾನವೀಯತೆ ದೃಷ್ಟಿ ಇಟ್ಕೊಂಡು ಆಡುವ ನೋಡಪ್ಪ ಗ್ಯಾಸ್ ಸಿಲಿಂಡರು ಪೆಟ್ರೋಲಿಯಮ್ಮು ಹೋಗ್ಲಿ ಅಂತ ಬಿಡಬೇಕು. ಎಲ್ಲೊಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾಸ್ ಉತ್ಪಾದನೆಯಲ್ಲಿ 10% ಏರಿಕೆ ಆಗಿದೆ ಅಂತ ಹೇಳ್ತಾ ಇದೆ. ಇಲ್ಲ ಈಗ ಒಂದು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಇತ್ತು, ಯಾವ ಪಕ್ಷನೂ ಇಲ್ಲ, ಅವರು ಇದೇ ಮಾಡಕ್ ಅವ್ರೇನು ಆಕಾಶದಿಂದ ತರಲ್ಲ, ಯಾರ ಹತ್ರನೂ ಜಾದು ಇಲ್ಲ. ನಾವು ಸರ್ಕಾರನ ಎಲೆಕ್ಟ್ ಮಾಡಿದ್ದೀವಿ, ಆದರೆ ತಪ್ಪಿದ್ರೆ ಖಂಡಿಸ್ಬೇಕು. ಈ ವಿಷಯದಲ್ಲಿ ಕಾಂಗ್ರೆಸ್ ಇದ್ರೂ ತಪ್ಪಿಲ್ಲ, ಯಾವ ಪಕ್ಷನೂ ತಪ್ಪಿಲ್ಲ. ಇದು ಯಾವ ಪಕ್ಷದಿಂದನೂ ಆಗಿಲ್ಲ. ಬೆಲೆ ಏರಿಕೆ ಅನಿವಾರ್ಯ. ಬನ್ನಿ ಇವಾಗ ಜಾಸ್ತಿ ಕೊಡ್ಲೇಬೇಕು. ಇವಾಗ ಜನಗಳು ಸ್ವಲ್ಪ ಸಹಕರಿಸ್ಬೇಕಿದೆ ಜನರಲ್ಲಿ. ಸರ್ಕಾರದ ಇದರಲ್ಲಿ ಏನೂ ಇಲ್ಲ. ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಕ್ರಮ ತಗೋಬೇಕು. ಆಮೇಲೆ ಗ್ಯಾಸ್ ಜಾಸ್ತಿ ಪ್ರೊವೈಡ್ ಮಾಡಬೇಕು. ಆಮೇಲೆ ಇದು ರೇಟ್ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಇದ್ರ ಬಗ್ಗೆ ಸರ್ಕಾರ ಮುತುವರ್ಜಿ ವಹಿಸಬೇಕು. ಖಾಲಿ ಆದರೆ ಈಗ ಪ್ರಾಬ್ಲಮ್ ನಡೀತಾ ಇದೆ, ಪ್ಲ್ಯಾಂಟಿಂದ ಬರ್ತಾ ಇಲ್ಲ ಗ್ಯಾಸ್ ಇಲ್ಲ ಅಂದರೆ ತುಂಬ ಕಷ್ಟ. ಅಂದರೆ ಏನು ಜೀವನ ಮಾಡೋದು ಕಷ್ಟ ಇದೆ. ಇನ್ನು ನಮ್ಮ ಹತ್ರನೂ ಒಂದೇ ಸಿಲಿಂಡರ್ ಇದೆ, ಇವತ್ತು ಅಷ್ಟೇ ನೋಡ್ತೀವಿ, ಇಲ್ಲ ಅಂದರೆ ನಾಳೆಯಿಂದ ಕ್ಲೋಸ್ ಮಾಡ್ತೀವಿ. ಆಪ್ಷನ್ ಇಲ್ಲ ಸರ್. ಈಗ ಜನ ಹತ್ರ ಇರೋದು ಪ್ರಾಬ್ಲಮ್, ದುಡ್ಡಿಲ್ಲ. ಈಗ ನಾವು ಏನೋ ಮಾಡೋಕ್ಕೆ ಹೋದರೆ ಎಲ್ಲರಿಗೂ ಪ್ರಾಬ್ಲಮ್ಮೇ. ಈಗ ಗ್ಯಾಸ್ ಇಲ್ಲ ಅಂದರೆ ತೊಂದರೆನೇ ಸರ್. ಪ್ರತಿ ತಿಂಗಳು ಹೆಚ್ಚಾಗ್ತಾನೇ ಇದೆ. ಈ ಯುದ್ಧ ಸಮಸ್ಯೆಯಿಂದ ಒಂದಕ್ಕೆ ಡಬಲ್ ಆಗಿದೆ. ನಾವು ಗ್ಯಾಸ್ನ ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹತ್ರ ಬಿಸ್ನೆಸ್ಸು ಕಮ್ಮಿ ಇರೋದ್ರಿಂದ ತುಂಬ ತೊಂದರೆ ಆಗ್ತಾಯಿದೆ. ಸರ್ಕಾರದವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಯಾಕೆಂತ ಹೇಳಿದ್ರೆ ಎಲ್ಲ ಗ್ರಾಹಕರು ಹೊರಗಿನವರು ಬರುವವರು ಜಾಸ್ತಿ. ಇಲ್ಲಿ ಮನೆ ಇರೋರು ಅವರು ಗ್ಯಾಸ್ ಇರ್ತದೆ, ಯೂಸ್ ಮಾಡ್ತಾರೆ. ಹೊರಗಿನವರಿಗೋಸ್ಕರವಾಗಿ ನಾವು ಹೋಟೆಲ್ ತೆರೆದಿರೋದು. ಇದರಿಂದ ಸರ್ಕಾರದವರು ಹೆಚ್ಚಿನ ಗಮನ ಕೊಟ್ಟು ಗ್ಯಾಸನ್ನ ಸಪ್ಲೈ ಮಾಡೋದು ಆದಷ್ಟು ಬೇಗ ರೆಡಿ ಮಾಡಬೇಕು. ಕೇಂದ್ರದವ್ರ ಮೇಲೆ ರಾಜ್ಯದವ್ರ ಮೇಲೆ ದೂರು ಕೊಡೋದಕ್ಕಿಂತ ಗ್ರಾಹಕರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಮಾಡಬೇಕು. ತೊಂದರೆ ಆಗ್ತಿದೆ. ನಮ್ಮದು 3 ರೆಸ್ಟೋರೆಂಟ್ ಇದೆ, ಎಲ್ಲ ಕಡೆನೂ ತುಂಬ ಪ್ರಾಬ್ಲಮ್ ಆಗಿ ಒಂದು ರೆಸ್ಟೋರೆಂಟ್ ಆಲ್ರೆಡಿ ಕ್ಲೋಸ್ ಮಾಡಿದ್ದೀವಿ. ಈ ಚಿಕ್ಕದು ಮಾತ್ರ ನಡೆಸ್ತಾ ಇದ್ದೀವಿ. ದೊಡ್ಡ ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ ತುಂಬ ತೊಂದರೆ ಆಗಿದೆ. ಗ್ಯಾಸ್ ಅವ್ರು ಫೋನೇ ಎತ್ತಾ ಇಲ್ಲ, ಸಪ್ಲೈಯರ್ ಯಾರು ಫೋನೇ ಎತ್ತಾ ಇಲ್ಲ. ನಾವು 3,000 ರೂಪಾಯಿ ಕೊಡ್ತೀನಿ ಅಂದರೆ ಕೊಡಲಿಲ್ಲ ನಮಗೆ. ಕಮರ್ಷಿಯಲ್ ಸಿಲಿಂಡ್ರು 3,000 ರುಪೀಸ್ ಕೊಡ್ತೀವಿ. ನಮಗೆ ಕೇಟ್ರಿಂಗ್ ಆರ್ಡರ್ ಇದೆ ನಮಗೆ. ಅವ್ರಿಗೆ ನಾವು ಸ್ವಲ್ಪ ಐಟಮ್ ಒಪ್ಕೊಂಡ್ಬಿಟ್ಟಿದ್ದೀವಿ, ಕೊಡಲೇಬೇಕು ನಾವು. ಅವರು ಫೋನ್ ತೆಗಿತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾರೆ. ತುಂಬ ಕಷ್ಟ ಆಗ್ಬಿಟ್ಟಿದೆ. ಆಲ್ರೆಡಿ ಹುಡುಗರು ಸುಮಾರು ಒಂದು 7-8 ಜನ ಊರಿಗೆ ಹೋಗಬೇಕು ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಇಲ್ಲಿ ಕೆಲಸ ಏನು ಮಾಡೋದು, ಸುಮ್ಮನೆ ಕೂತು ಆಗಲೇ 2 ದಿವಸ ಆಯ್ತು ರೆಸ್ಟೋರೆಂಟ್ ಕ್ಲೋಸ್ ಆಗಿ. ಹಾಗೆ ಊರಿಗೆ ಕಳಿಸ್ಬಿಡಿ, ನಮಗೆ ನಾವು ಯಾವಾಗ ಫ್ರೀ ಆಗುತ್ತೋ ಆಗ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ತೊಂದರೆ ಆಗ್ತಾ ಇದೆ. ಇನ್ನು ರಾಜಾಜಿನಗರದ ಮತ್ತೊಂದು ಹೋಟ್ಲಿಗೆ ಬಂದಿದ್ದೀವಿ. ಗ್ಯಾಸ್ ಬೆಲೆ ಏರಿಕೆ ನಡುವೆ ಮಾರುತಿ ಹೋಟೆಲ್ ಮಾಲೀಕರು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಎದುರಿಸ್ತಾ ಇರ್ತಕ್ಕಂತಹ ಕೆಲವೊಂದು ಕಷ್ಟಗಳು ಅವ್ರ ಜೊತೆ ಕೇಳಿ ತಿಳ್ಕೊಳ್ಳೋಣ. ಸರ್, ಬೆಲೆ ಏರಿಕೆ ನಡುವೆ ನಿಮ್ಮ ಮುಖದಲ್ಲಿ ಒಂದು ತುಂಬ ಪ್ರಾಬ್ಲಮ್ ಇದೆ ಸರ್. ನಮಗೆಲ್ಲ ಬೆಲೆ ಏರಿಕೆ ಜಾಸ್ತಿ ಆದಮೇಲೆ ತುಂಬ ಪ್ರಾಬ್ಲಮ್ ಇದೆ. ಮೇಂಟೈನ್ ಮಾಡೋಕ್ಕಾಗಲ್ಲ. ಹೋಟ್ಲುಗಳ ಸಿಲಿಂಡರ್ಗಳು ಜಾಸ್ತಿ, ಪ್ರಮಿಷನ್ನಲ್ಲಿ ರೇಷನ್ ಐಟಮ್ಗಳು ಜಾಸ್ತಿ. ತುಂಬ ತೊಂದರೆ ಆಗ್ತಾಯಿದೆ ನಮಗೆ ಹೋಟ್ಲುಗಳು ನಡೆಸೋಕ್ಕೆ. ಈಗ ಈ ಹಿಂದೆ ಎಷ್ಟು ಸಿಲಿಂಡರ್ ಯೂಸ್ ಮಾಡ್ತಾ ಇದ್ರಿ? ಇವಾಗ ಸಿಲಿಂಡರ್ ಹಿಂದೆ 2 ಯೂಸ್ ಮಾಡ್ತಾ ಇದ್ವಿ. ಅವಾಗ 1,650 ರೂಪಾಯಿ ಇದು ಕಮರ್ಷಿಯಲ್, ಈಗ 3,000 4,000 ರೂಪಾಯಿ. ಆದರೆ ಏನು ಮಾಡೋಕ್ಕಾಗಲ್ಲ ಸರ್. ಮತ್ತು ನಾವು ನೋಡ್ತಾ ಇದ್ದೀವಿ, ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ದೀವಿ, ಅದೇನು ಫುಲ್ಲು ಬ್ಲಾಕ್ ಮಾಡಿಬಿಟ್ಟು ಹಂಗಾಗಿ ಯಾರು ಗ್ಯಾಸ್ ಕೊಡ್ತಾನೆ ಇಲ್ಲ. ಮುಂದೆ ಏನು ಮಾಡೋ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಬಂದಿದೆ ಸರ್, ಇವಾಗ ಮನೆ ಬಾಡಿಗೆ ಕಟ್ಟಬೇಕು, ಈಗ ಲೇಬರ್ಸ್ಗಳಿಗೆ ಸಂಬಳ ಕೊಡಬೇಕು, ಎಲ್ಲ ಪ್ರತಿಯೊಂದು ನಾವು ಇದು ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಗ್ಯಾಸ್ ಪ್ರಾಬ್ಲಮಿಂದ. ನಮಗೆ ಸತ್ತಿಗೆ ಊಟಕ್ಕೆ ಸತ್ತಿಗೆ ಭಾಳ ತೊಂದರೆ ಆಗುತ್ತೆ. ಗ್ಯಾಸ್ ಒಂದೇ ಸರಿಗೆ ಖಾಲಿ ಆದರೆ ಏನು ಮಾಡೋದು ಅಂತ ಒಂದೇ ತಿಳಿಯುತ್ತೆ. ಆದಷ್ಟು ಬೇಗ ನಮಗೆ ಗ್ಯಾಸ್ ರಿಟರ್ನ್ ಬೇಗ ರಿನೋಲ್ ಮಾಡಿ ನಮಗೆ ಜಲ್ದಿ ಕೊಡೋಕ್ಕೆ ಇದು ಮಾಡಿ ಅಂತ. ಬೆಲೆ ಏರಿಕೆ ಇದೇ ತರ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ ಏನು? ನಮ್ಮ ಕುಟುಂಬ ಬೀದಿಗೆ ಬರುತ್ತೆ, ಅನೇಕ ತರಹದ ಕಷ್ಟಗಳನ್ನ ಅನುಭವಿಸಬೇಕಾಗಿ ಬರುತ್ತೆ. ಹೋಟೆಲ್ಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇದರಲ್ಲಿ ಕಂಗಾಲಾಗಿರ್ತಕ್ಕಂತಹದ್ದು. ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಪರಿಹಾರ ಕೊಡಬೇಕು ಎನ್ನುವಂತಹದ್ದು ಜನಾಗ್ರಹ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.